ಹಾಯ್ ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ಹೈಪ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟು ದಿವಸ ಈ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇರಲಿಲ್ಲ, ಬಟ್ ಆದರೆ ಇವಾಗ ಕೇಳ್ತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬ್ ಅವಶ್ಯಕತೆ ತುಂಬ ಇದೆ. ಹಾಗೆ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಹನುಮ ಜಯಂತಿಯ ಜಯಂತ್ಯೋತ್ಸವದ ಮಹತ್ವವಾದ ಕೆಲವೊಂದಷ್ಟು ವಿಶೇಷಗಳು. ನಮ್ಮ ಹಿಂದೂಗಳ ಪವಿತ್ರತೆ ಮತ್ತು ನಿಸ್ವಾರ್ಥ ಧೈರ್ಯವಂತರಾದ ಹನುಮ ಜಯಂತ್ಯೋತ್ಸವ. ಹಾಗೆ ಹನುಮ ಜಯಂತಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಇದು ಆಂಜನೇಯ ಸ್ವಾಮಿಯ ಜನ್ಮದಿನವಾಗಿದೆ. ಈ ಹನುಮ ಜಯಂತಿಯನ್ನು ಏಪ್ರಿಲ್ 2, 2026 ಗುರುವಾರದ ದಿನ ಆಚರಿಸಲಾಗುತ್ತದೆ. ಹನುಮ ಜಯಂತಿಯ ದಿನದಿಂದ ದವನದ ಹುಣ್ಣಿಮೆಯ ರಥವು ಬಂದಿದೆ. ಈ ಹುಣ್ಣಿಮೆಯನ್ನು ಚೈತ್ರ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಹಾಗೆ 2026ರ ಹನುಮ ಜಯಂತಿ ತಿಥಿ ಸಮಯ 1 ಮತ್ತು ಏಪ್ರಿಲ್ 2026 ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2, 2026 ಬೆಳಗ್ಗೆ 7:41 ಕೊನೆಗೊಳ್ಳುತ್ತದೆ. ಮುಖ್ಯ ಆಚರಣೆಯು 2 ಏಪ್ರಿಲ್ 2026 ಆಗಿರಬೇಕು, ಏಕೆಂದರೆ ಆ ದಿನಾಂಕದಂದು ಸೂರ್ಯೋದಯದ ಸಮಯದಲ್ಲಿ ಪೂರ್ಣಿಮೆ ಇರುತ್ತದೆ. ಹನುಮಂತನನ್ನು ವಾಯುಪುತ್ರನ ಆಶೀರ್ವಾದದೊಂದಿಗೆ ಹುಟ್ಟಿದ್ದರಿಂದ ಅವನನ್ನು ವಾಯುಪುತ್ರ ಎಂದು ಕೂಡ ಕರೆಯುತ್ತಾರೆ. ಹನುಮಂತನನ್ನು ಧೈರ್ಯ, ಬಲ, ಅಗಾಧವಾದ ಶಕ್ತಿಗೆ ಪೂಜಿಸಿ ರಾಮಾಯಣದಲ್ಲಿ ರಾಮನ ಬಂಟನಾಗಿ ಸೀತಾಮಾತೆಯನ್ನು ಕಾಪಾಡಲು ಸಮುದ್ರವನ್ನೇ ದಾಟಿ ಲಂಕೆಗೆ ಬೆಂಕಿ ಇಟ್ಟ ಅಪ್ರತಿಮ ಶಕ್ತಿವಂತ ಹಾಗೂ ಹನುಮಂತನ ನಿಸ್ವಾರ್ಥ ಸೇವೆಯ ಗುಣ ಸಂಜೀವಿನಿಯು ಪರ್ವತವನ್ನೇ ಹೊತ್ತು ತಂದ ನಮ್ಮ ಆಂಜನೇಯ ಅಂಜನಿ ಪುತ್ರ ಹನುಮಾನ್ ಚಾಲೀಸನ್ನು ಆಂಜನೇಯ ಮಂತ್ರ ಪಠನೆ ಹಾಗೂ ಚಿಕ್ಕ ಮಕ್ಕಳಿಗೆ ಭಯವಾದರೆ ಹನುಮಂತನ ಯಂತ್ರವನ್ನು ಧರಿಸುತ್ತಾರೆ. ಹಾಗೆ ಯಾರೆಲ್ಲ ತುಂಬ ಅನುಚಿತವಾಗಿ ವರ್ತಿಸಲು ಶುರು ಮಾಡುತ್ತಾರೋ ಅವರಿಗೂ ಕೂಡ ಹನುಮಂತನ ಯಂತ್ರವನ್ನು ಕಟ್ಟುತ್ತಾರೆ. ಹಾಗೆ ಅಂದಿನ ದಿನ ಹನುಮಂತನ ದೇವಸ್ಥಾನಗಳಲ್ಲಿ ಫಲಪುಷ್ಪಗಳಿಂದ ಅಲಂಕಾರಗೊಂಡು ಕರ್ಪೂರ, ಧೂಪ, ದೀಪದ ಆರತಿ ಹಾಗೂ ತುಪ್ಪದ ಅಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತದ ಅಭಿಷೇಕ, ಗಂಗಾ ಅಭಿಷೇಕ, ಹೀಗೆ ಹನುಮಂತನ ತಿಲಕದ ಅಭಿಷೇಕ ಕೂಡ ನಡೆಯುತ್ತದೆ. ಹೀಗೆ ತುಂಬ ಖುಷಿಯಿಂದ ನಮ್ಮ ಹಿಂದೂಗಳು ಈ ಹಬ್ಬವನ್ನು ಆಚರಿಸಿ ಭಕ್ತಾದಿಗಳಿಗೆ ಪ್ರಸಾದ, ಅನ್ನ ಸಂತರ್ಪಣೆಯನ್ನು ನೀಡುತ್ತಾರೆ. ಅಂದಿನ ದಿನ ಕೆಲವೊಬ್ಬರು ಉಪವಾಸದಿಂದ ಹನುಮಂತನನ್ನು ಪ್ರಾರ್ಥಿಸಿ ಅವರ ಇಷ್ಟಾರ್ಥಗಳನ್ನು ಹನುಮಂತನ ಬಳಿ ಹೇಳಿಕೊಳ್ಳುತ್ತಾರೆ. ಹಾಗೆ ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ ಭಕ್ತಿ ಸರಾಗವಾಗಿ ಭಜನೆ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಹಾಗೆ ಹಳ್ಳಿಯ ಕಡೆ ಚಿಕ್ಕ ಮಕ್ಕಳಿಗೆ ಆಂಜನೇಯನ ಮತ್ತು ಲಕ್ಷ್ಮಣ, ಸೀತಾ, ರಾಮನ ವೇಷವನ್ನು ಧರಿಸಿ ಅವರನ್ನು ಕೂಡ ದೇವರಂತೆ ಕಾಣುತ್ತಾರೆ. ಹಾಗೆ ಹನುಮನ ಮಂತ್ರಗಳಲ್ಲಿ ಮೂಲ ಮಂತ್ರ ಓಂ ಹನುಮತೆ ನಮಃ. ಹನುಮನ ಬೀಜ ಮಂತ್ರ ಓಂ ಐಂ ಬ್ರಾಂ ಹನುಮತೆ ಶ್ರೀರಾಮದೂತಾಯ ನಮಃ. ಗಾಯತ್ರಿ ಮಂತ್ರ ಓಂ ಅಂಜನೇಯಾಯ ವಿದ್ಮಯೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಆಂಜನೇಯ ಮಂತ್ರ ಓಂ ಶ್ರೀ ವಜ್ರದೇಹಾರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಮನೋಜವಂ ಮರುತತುಲ್ಯ ವೇಗ ಮಂತ್ರಂ. ಮನೋಜವಂ ಮರುತತುಲ್ಯ ವೇಗ ಮಂತ್ರಂ ಜಿತೇಂದ್ರಿಯಂ ಬುದ್ಧಿವಂತಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಭಕ್ತ ಹನುಮಾನ್ ಮಂತ್ರ ಅಂಜನಿ ಗರ್ಭಂ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ಪಾಯಿ ಮಾಂ ಕೇಸರಿ ನಂದನ ಪವನಪುತ್ರ ಹನುಮಾನ್ ಮಂತ್ರ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಘಟ್. ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಸ್ವಾಹ ಅಂ ಪವನನಂದನಾಯ ಸ್ವಾಹ. ಈ ರೀತಿಯಾಗಿ ಹಲವು ಮಂತ್ರಗಳನ್ನು ಪಠಿಸಿ ಹಾಗೆ ಅಂದಿನ ದಿನ ಬೆಳಗ್ಗೆ ಸ್ನಾನ ಮಾಡಿ ಅಂಜನಿ ಪುತ್ರನಿಗೆ ಇಷ್ಟವಾಗುವ ಹಳದಿ ಅಂದರೆ ಅಂಜನಿ ಪುತ್ರನಿಗೆ ಧರಿಸುವ ಥರದ ಬಟ್ಟೆಗಳನ್ನು ಗಂಡಸರು ಧರಿಸಿ ಅಂಜನಿ ಪುತ್ರನಿಗೆ ಬೆಳಗ್ಗೆನೇ ಪೂಜೆಯನ್ನು ಸಲ್ಲಿಸಿ ಅವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಹಾಗೆ ಅಂದಿನ ದಿನ ಸಂಭ್ರಮಾಚರಣೆಯ ಆಗಿರುತ್ತದೆ. ನಮ್ಮ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಹನುಮ ಜಯಂತ್ಯೋತ್ಸವ ಕೂಡ ಒಂದು. ಹಾಗೆ ಹನುಮ ಜಯಂತಿಯ
ಪ್ರಯುಕ್ತವಾಗಿ ದೇವಾಲಯಗಳಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತದೆ. ಅದು ಬೆಳಗಿನ ಜಾವ ಅಂತೂ ತುಂಬ ಭಕ್ತಾದಿಗಳಿಂದ ಕೂಡಿ ಅಂದಿನ ದಿನ ತುಂಬ ವಿಜೃಂಭಣೆ ಹಾಗೂ ಹನುಮ ದೇವನಿಗೆ ದೃಷ್ಟಿಯಾಗುವ ರೀತಿಯಲ್ಲಿ ಅಲಂಕಾರವನ್ನು ಮಾಡುತ್ತಾರೆ.